ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಬೆಂಗಳೂರಲ್ಲೂ ಕೂಡ ಅತಿಯಾಗಿ ಹೆಚ್ಚು ಅಂದರೆ ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತಕ್ಕಂಥ ಆತಂಕ ಕೂಡ ಈಗಾಗಲೇ ವ್ಯಕ್ತ ಆಗ್ತಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಬೆಂಗಳೂರಿನ ತುಮಕೂರು ರಸ್ತೆಯ ಮಾಧವರ ಬಳಿ ಅತ್ಯಂತ ದೊಡ್ಡದಾದಂತಹ ಒಂದು ಕೋವಿಡ್ ಕೇಂದ್ರವನ್ನು ಕೂಡ ಈಗಾಗಲೇ ಆರಂಭಿಸಿರುವಂಥದ್ದು. ಸೊ ನಾವೀಗ ನೋಡ್ತಿರುವಂಥ ದೃಶ್ಯಾವಳಿಗಳು ಕೂಡ ಇದು ಏನು ಕೋವಿಡ್ ಸೆಂಟರ್ ಇದಾಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಅಂದರೆ ಕೊರೋನಾ ಸೋಂಕಿತರು ಏನಿದ್ದಾರೆ ಸೊ ಅವ್ರಿಗಾಗಿ ಕ್ವಾರಂಟೈನ್ಗಾಗಿ ಕೂಡ ಈ ಒಂದು ಕೇಂದ್ರವನ್ನು ಸುಸಜ್ಜಿತವಾಗಿ ಕೂಡ ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು. ಸುಮಾರು 18 ಬ್ಲಾಕ್ಗಳು ಇರುವಂಥದ್ದು. ಪ್ರತಿಯೊಂದು ಬ್ಲಾಕಲ್ಲಿ 40ರಿಂದ 50 ಹಾಸಿಗೆಯ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಕಲ್ಪಿಸಿರುವಂಥದ್ದು. ನಾವು ನೋಡ್ತಾ ಇದ್ದೀವಿ ಈಗ ಪ್ರತಿಯೊಂದು ಬೆಡ್ ಪಕ್ಕದಲ್ಲೇ ಕೂಡ ಒಂದು ಫ್ಯಾನ್ ವ್ಯವಸ್ಥೆ ಇರಬಹುದು. ಸೊ ಹಾಗಾಗಿ ಸುಸಜ್ಜಿತವಾದಂತಹ ಈ ಒಂದು ಕೇಂದ್ರದಲ್ಲಿ ಸೊ ಎಲ್ರಿಗೂ ಕೂಡ ಅಂದರೆ ಕೊರೋನಾ ಸೋಂಕಿತರಿಗೆ ಕ್ವಾರಂಟೈನ್ಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕೋ ಅದೆಲ್ಲವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕೂಡ ಎಲ್ಲ ಬ್ಲಾಕುಗಳಲ್ಲೂ ಕೂಡ ಇದೇ ರೀತಿಯ ಒಂದು ಸುಸಜ್ಜಿತವಾದಂಥ ಒಂದು ಹಾಸಿಗೆ ವ್ಯವಸ್ಥೆ ಆಗಿರ್ಬೋದು, ಫ್ಯಾನಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ತುಂಬ ವ್ಯವಸ್ಥಿತವಾಗಿ ಈ ಒಂದು ಕೇಂದ್ರವನ್ನು ನಿರ್ಮಾಣ ಮಾಡಿರುವಂಥದ್ದು. ಸೊ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈಗ. ಸೊ ನಮ್ಮ ಬಲಭಾಗ ಆಗಿರ್ಬೋದು, ಬಲಭಾಗದಲ್ಲಿರ್ತಕ್ಕಂಥದ್ದು ನಾವು ನೋಡ್ತಿದ್ವಿ. ಈ ಬ್ಲಾಕ್ಗಳು ಅಂದರೆ ಸುಮಾರು 18-20 ಬ್ಲಾಕ್ಗಳು ಇರುವಂಥದ್ದು. ಸೊ ಮುಖ್ಯವಾಗಿ ಇಲ್ಲಿ ಕೊರೋನಾ ಸೋಂಕಿತರಿಗೆ ಕ್ವಾರಂಟೈನ್ ಜೊತೆಗೆ ಇಲ್ಲಿ ಚಿಕಿತ್ಸೆಗೂ ಸಂಬಂಧಪಟ್ಟಂಗೆ ಕೂಡ ಅದಕ್ಕೂ ಪ್ರತ್ಯೇಕವಾಗಿ ಒಂದು ಹಾಸಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಕೂಡ ಈಗ ಇಲ್ಲಿ ವಿಶೇಷ ಆಗಿರುವಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕೋವಿಡ್ ಕೇರ್ ಸೆಂಟರ್ ಅಂತಕ್ಕಂಥದ್ದು. ಇಲ್ಲಿ ಎಷ್ಟು ಬ್ಲಾಕ್ಗಳಿದ್ದಾವೆ ಅಂತಕ್ಕಂಥದ್ದು ಈ ದೃಶ್ಯಾವಳಿಯಲ್ಲಿ ನಾವು ನೋಡ್ತಿರುವಂಥದ್ದು. ಸೊ ಹಾಗಾಗಿ ಕೂಡ ಇಲ್ಲಿ ಮುಖ್ಯವಾಗಿ 10,100 ಹಾಸಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ವಿಶೇಷ. ಸೊ ಮುಖ್ಯವಾಗಿ ಇಡೀ ಭಾರತದಲ್ಲೇ ಸೊ ಇದೊಂದು ಮಟ್ಟಿಗೆ ವಿಶೇಷವಾಗಿ ಗಮನ ಸೆಳೆಯುತ್ತಿರ್ತಕ್ಕಂಥ ಅತಿ ದೊಡ್ಡದಾದಂತಹ ಒಂದು ಕೋವಿಡ್ ಕೇರ್ ಸೆಂಟರ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಸೊ ನಾವು ಇಲ್ಲಿ ನೋಡ್ತಿದ್ವಿ ಇಲ್ಲಿ. ಸೊ ಇದು ಕೂಡ ಮತ್ತೊಂದು ಬ್ಲಾಕ್ ಆಗಿರುವಂಥದ್ದು. ಸೊ ಇಲ್ಲಿ ಹಾಸಿಗೆ ವ್ಯವಸ್ಥೆಗಳಿಗೂ ಮತ್ತೊಂದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ಹಾಸಿಗೆ ವ್ಯವಸ್ಥೆಯನ್ನು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ರೋಬೋ ಸಿಸ್ಟಮನ್ನು ಕೂಡ ಇಲ್ಲಿ ಒಂದು ಕೇಂದ್ರದಲ್ಲಿ ಅಳವಡಿಸಿರುವಂಥದ್ದು. ಅಂದರೆ ರೋಗಿ ಅಂದರೆ ಸೋಂಕಿತರು ಯಾರಿದ್ದಾರೆ ಅವ್ರ ಹತ್ರಕ್ಕೆ ನೇರವಾಗಿ ಹೋಗ್ತಕ್ಕಂಥದ್ದು, ಮುಖ್ಯವಾಗಿ ಅವರ ಎಲ್ಲ ಸಮಸ್ಯೆಗಳ ಬಗ್ಗೆ ಖುದ್ದು ವೀಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಈ ರೋಬೋ ವ್ಯವಸ್ಥೆ ಒಂದು ವಿಶೇಷ ಅಂತಕ್ಕಂಥದ್ದು ಹೇಳ್ಬೋದು. ಯಾಕಂದರೆ ಬೇರೆ ದೇಶದಲ್ಲಿ ಎಲ್ಲೇ ಇದ್ದರೂ ಕೂಡ ವೈದ್ಯರು ಅವ್ರು ನೇರವಾಗಿ ಇಲ್ಲಿ ಸೋಂಕಿತರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಅಂದರೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಇಲ್ಲಿ ವಿಶೇಷ ಆಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಅಂದರೆ ಈ ಒಂದು ಕೇಂದ್ರ ಬಿಂದು ಆಗಿರುವಂಥದ್ದು ಕೂಡ ಈ ಒಂದು ರೋಬೋ. ಹಾಗಾಗಿ ಇಲ್ಲಿ ವಿಶೇಷವಾದಂಥ ಒಂದು ಪ್ರಯತ್ನ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನ ಸೆಳೆಯುವಂಥದ್ದು. ಸೊ ಮುಖ್ಯವಾಗಿ ಇಲ್ಲಿ ಈ ಒಂದು ವ್ಯವಸ್ಥೆಗೆ ಅಂದರೆ ರೋಬೋವನ್ನು ನೋಡ್ಕೊಳ್ಳೋಕ್ಕೆ ಕೂಡ ಒಂದು ತಂಡವನ್ನು ಕೂಡ ಇಲ್ಲಿ ಸಜ್ಜುಗೊಳಿಸಿರುವಂಥದ್ದು. ಆ ತಂಡದ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಇದನ್ನು ರೋಬೋವನ್ನು ಆಪರೇಟ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ತಂಡ ಮುಖ್ಯವಾಗಿ ಇಲ್ಲಿ ಒಂದು ಕೆಲಸ ಮಾಡುತ್ತೆ. ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ ಇಲ್ಲಿದ್ದಾರೆ. ರೋಬೋವನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ, ಯಾವ ರೀತಿ ಅವ್ರನ್ನ ಇದು ಮಾಡ್ತಾರೆ ಅಂತಕ್ಕಂಥದ್ದು ನಾವು ಅವ್ರ ಹತ್ರ ಕೇಳಿ ತಿಳಿಯಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ರೋಬೋ ಅಂತಕ್ಕಂಥದ್ದು ಕೂಡ ಇಲ್ಲಿ ಆಕರ್ಷಣೀಯವಾಗಿರುವಂಥದ್ದು ಈ ಒಂದು ಸೆಂಟ್ರಲ್ಲಿ ಅಂತ. ಸೊ ಇದರ ಕಾರ್ಯವೈಖರಿ ಹೇಗಿರುತ್ತೆ ಅಂತ? ಸರ್, ಇದು ತುಂಬ ಉಪಯೋಗವಾದಂಥದ್ದು. ಯಾಕಂದರೆ ದಿಢೀರಂತ ಯಾರಾದರೂ ಒಂದು ಎಕ್ಸ್ಪರ್ಟ್ ಬೇಕು, ಒಂದು ಸ್ಪೆಷಲಿಸ್ಟ್ ಬೇಕು, ತಜ್ಞರು ಬೇಕು ಅಂದಾಗ ನೀವೇನು ಮಾಡ್ತೀರಾ? ಈಗ ಪೇಷಂಟ್ಗೆ ಒಂದು ತಜ್ಞರ ರಿಕ್ವೈರ್ಮೆಂಟ್ ಇದೆ ಅಂದಾಗ ಕರೆಸಲೇಬೇಕಲ್ಲ ಅವ್ರನ್ನ. ಸೊ ಅದಕ್ಕಾಗಿ ರೋಬೋ ಬಳಸ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಇನ್ನೂ ಕನ್ಫರ್ಮ್ ಏನೂ ಆಗಿಲ್ಲ. ಸೊ ರೋಬೋ ಬಳಸ್ಕೊಂಡ್ರೆ ತಜ್ಞರು ಎಲ್ಲೇ ಇದ್ರೇನು, ಫಾರ್ ಎಕ್ಸಾಂಪಲ್ ಒಂದು ನೆಫ್ರಾಲಜಿಸ್ಟ್ ಇರ್ಬೋದು, ಯೂರಾಲಜಿಸ್ಟ್ ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು, ಕಾರ್ಡಿಯಾಲಜಿಸ್ಟ್ ಇರ್ಬೋದು, ಪಲ್ಮನಾಲಜಿಸ್ಟ್ ಇರ್ಬೋದು, ಅವ್ರು ಎಲ್ಲೇ ಇದ್ರೇನು ಈ ಸ್ಥಳಕ್ಕೆ ಬಂದು ಆ ಪೇಷಂಟ್ ಪಕ್ಕ ಹೋಗಿ ಅವ್ರ ಜೊತೆ ಮಾತಾಡಿ, ಅದಲ್ಲದೆ ಇಲ್ಲಿರೋ ಸ್ಟಾಫ್ ನರ್ಸ್ ಆಗಲಿ ಅಥವಾ ಸ್ಟಾಫ್ ಡಾಕ್ಟ್ರ್ ಆಗಲಿ ಅವ್ರ ಜೊತೆನೂ ಮಾತಾಡಿ ಅವ್ರಿಗಾಗಬೇಕಾದಂಥ ಟ್ರೀಟ್ಮೆಂಟ್ ವಿಷಯ ಡಿಸ್ಕಸ್ ಮಾಡ್ಬೋದು. ಸೊ ಇದು ಎಷ್ಟು ಅವರು ಅಂತಕ್ಕಂಥದ್ದು ಏನೂ ಇಲ್ಲ ಅಂತ, ಅಂದರೆ ಇಷ್ಟು ಅವರ್ ಸೀಮಿತವಾಗಿರುತ್ತೆ ಅಥವಾ ಇಷ್ಟು ಜನಕ್ಕೆ ಮಾತ್ರ ಒಂದು ದಿವಸಕ್ಕೆ ಇಷ್ಟು ಮಾಡಬೇಕು, ಆ ಥರದ್ದು ಏನಾದರೂ ಇದೆಯಾ? ಇಲ್ಲ ಸರ್, ಇದು ವೈಫೈಯಲ್ಲಿ ಕೆಲಸ ಮಾಡುವಂಥ ಒಂದು ಟೆಕ್ನಾಲಜಿ. ಇದರ ಹೆಸರು ಟೆಲಿಪ್ರೆಸೆನ್ಸ್ ರೊಬಾಟಿಕ್ಸ್ ಅಂತ. ಸೊ ಇದು ವೈಫೈ ಇದ್ದಷ್ಟು ಕಾಲ ಇದು ನಡೆಯುತ್ತೆ. ಇಲ್ಲಿ ವೈಫೈ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಮಗೆ BIECಯಲ್ಲಿ. ಚೆನ್ನಾಗಿರೋ ಬ್ಯಾಂಡ್ ವಿಡ್ತು ನಮಗೆ ಒದಗಿಸ್ಕೊಡ್ತಾ ಇದ್ದಾರೆ. ಸೊ ಇವಾಗ ಕೆಲಸನೇ ಮಾಡ್ತಾಯಿದ್ದಾರೆ BIEC ಅವರು, ವೈಫೈ ಕೊಡುವಂಥ ಕೆಲಸನೇ ಮಾಡ್ತಾಯಿದ್ದಾರೆ.
ಸೊ ಇದು ಅವರು ರೋಬೋ ವಿಚಾರವಾಗಿ ಹೇಳ್ತಕ್ಕಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕೂಡ ನಮಗೆ ಗಮನಿಸಬೇಕಾಗಿರುವಂಥದ್ದು ಈ ಹಾಸಿಗೆ ವ್ಯವಸ್ಥೆ ಆಗಿರ್ಬೋದು, ಈ ರೋಬೋ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಸುಸಜ್ಜಿತವಾಗಿದೆ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿರುವಂಥದ್ದು. ಸೊ ಮುಖ್ಯವಾಗಿ ಈಗಾಗಲೇ ಕೂಡ ರಾಜ್ಯದಲ್ಲಿ ಹಾಸಿಗೆ ವ್ಯವಸ್ಥೆ ಅಂತಕ್ಕಂಥದ್ದು ಸಾಕಷ್ಟು ಸಮಸ್ಯೆ ಆಗಿದೆ ಅಂತಕ್ಕಂಥ ವಿಚಾರಗಳು ಕೂಡ ದಿನನಿತ್ಯ ಸರ್ಕಾರಕ್ಕೆ ತಲೆನೋವಾಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೂಡ ರಾಜ್ಯ ಸರ್ಕಾರ ಸುಸಜ್ಜಿತವಾದಂತಹ ಮತ್ತು ಒಂದು ವ್ಯವಸ್ಥಿತವಾದಂಥ ಒಂದು ಕೋವಿಡ್ ಕೇರ್ ಸೆಂಟರನ್ನು ಈಗಾಗಲೇ ಸಿದ್ಧಪಡಿಸಿರುವಂಥದ್ದು. ಸೊ ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಾಸ್ಟ್, ಬೆಂಗಳೂರು.